ಕೆಲವರು ಬೇಗ ಅಳ್ತಾರೆ. ಬಿಕಾಸ್ ಏನಾಗ್ತಾ ಇದೆಯೋ ಅದಕ್ಕೆ ಅವರಿಗೆ ಡೀಪರ್ ಎಮೋಷನಲ್ ಕನೆಕ್ಷನ್ ಇರುತ್ತೆ. ದಟ್ ಈಸ್ ಫೈನ್. ಬಟ್ ಕೆಲವರು ಮುಂಚೆ ಏನು ಹಾಗಿರೋದಿಲ್ಲ. ಬಟ್ ಈಗ ಸಣ್ಣ ಸಣ್ಣ ವಿಚಾರಗಳಿಗೂ ಅಳಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಹೀಗೆ? ವೆಲ್ಕಮ್ ಟು ದ 66th ವಿಡಿಯೋ ಆಫ್ ಮೈ 100 ಡೇ ವಿಡಿಯೋ ಸೀರೀಸ್. ಸೊ ಮುಂಚೆ ಹಾಗಿಲ್ದೆ ಇವಾಗ ಸಣ್ಣ ಸಣ್ಣ ವಿಚಾರಗಳಿಗೆ ಅಳ್ತಿರುವಂತ ವ್ಯಕ್ತಿಗಳು ನಿಮ್ಮ ಆಸ್ಪಾಸ್ನಲ್ಲಿ ಎಲ್ಲಾದ್ರೂ ಇದ್ರೆ, ಏನೇ ಸಣ್ಣ ವಿಷಯಕ್ಕೆಲ್ಲ ಅಳ್ತೀಯಲ್ಲ ಅಂತ ಜಡ್ಜ್ ಮಾಡಬೇಡಿ. ಯಾಕಂದ್ರೆ ನಿಮ್ಮ ಎದುರಿಗೆ ನಡೆದಿರೋದು ಸಣ್ಣ ವಿಚಾರನೇ ಇರಬಹುದು. ಆದ್ರೆ ಆ ಆಕೆಗೆ ಅಳು ಬರ್ತಾ ಇದೆ ಅಂತ ಅಂದ್ರೆ ಅದ್ರ ಹಿಂದೆ ಸಣ್ಣ 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 ವಿಚಾರಗಳ ನೋವಿನ ಕ್ಯೂವೇ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಅಂತವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ಯಾಕೆ ಹಿಂಗಿದ್ಯಾ ಅಂತ ಕೇಳಿ. ಸೊ ಅವರು ಕಂಫರ್ಟೇಬಲ್ ಇದ್ರೆ ನಿಮ್ಗೆ ಉತ್ತರ ಕೊಡ್ತಾರೆ. ಆ ಥರ ಸಣ್ಣ ಸಣ್ಣ ವಿಚಾರಗಳಿಗೆ ಅಳು ಬರ್ತಾ ಇರೋರು ಈ ವಿಡಿಯೋನ ನೋಡ್ತಾ ಇದ್ರೆ ನೀವು ಆಕ್ಷನ್ ತಗೊಳ್ಬೇಕು. ಆ ಫೀಲಿಂಗ್ಸ್ ಅನ್ನ ಪ್ರೊಸೆಸ್ ಮಾಡಬೇಕು. ನಿಮ್ಮನ್ನ ನೀವು ಅನಲೈಸ್ ಮಾಡಿ. ಇದು ಎಲ್ಲಿಂದ ಸ್ಟಾರ್ಟ್ ಆಯ್ತು? ನಾನೇ ಏನಾದ್ರೂ ಎಸಂಪ್ಷನ್ಸ್ ಮಾಡ್ಕೊಳ್ತಾ ಇದ್ದೀನಾ? ಅಥವಾ ನಾನು ನನ್ನ ಜೊತೆಗೆ ಹೇಗ್ ಮಾತಾಡ್ತಾ ಇದ್ದೀನಿ? ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ನಾಲೆಜಬಲ್ ಪರ್ಸನ್ ಇದ್ದಾರೆ ಅಂತ ಅಂದ್ರೆ ಅವ್ರ ಹತ್ರ ಮಾತಾಡಿ, ಅಥವಾ ಲೈಫ್ ಕೋಚಸ್, ಕೌನ್ಸಿಲರ್ಸ್‌ನ ಭೇಟಿಯಾಗಿ. ಸೊ ನನ್ನ ಕ್ಲೈಂಟ್ ನನ್ಗೆ ಹೇಳಿದ್ದೇನು ಅಂದ್ರೆ, ಈವನ್ ಸೋಷಿಯಲ್ ಮೀಡಿಯಾ ಕೂಡ ನನಗೆ ಫೂಲ್ ಮಾಡ್ತಾ ಇತ್ತು ದಟ್ ನಾನು ಸೆನ್ಸಿಟಿವ್ ಇದ್ದೀನಿ ಅಂತ. ಬಟ್ ಶಿ ವಾಸ್ ಸೋ ಟ್ಯಾಲೆಂಟೆಡ್ ಆ್ಯಂಡ್ ಇಂಟೆಲಿಜೆಂಟ್.